ಧರ್ಮಸ್ಥಳ ಕೇಸ್ಗೆ ಸಿಕ್ತು ಮತ್ತೊಂದು ಬಿಗ್ ಟ್ವಿಸ್ಟ್. ಈವರೆಗೂ ಪತ್ತೆಯಾಗದ ಯಾವುದೇ ಕಳೆಬರಹ. ಇಟಾಚಿ ಮೂಲಕ ಉತ್ಖನನ ಆರಂಭಿಸಿದ ಎಸ್ಐಟಿ ಅನಾಮಿಕ ಗುರುತಿಸಿದ ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಆತ ತೋರಿಸಿದ ಮೊದಲ ಸ್ಥಳದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. 4.5 ಅಡಿ ಅಗೆದರೂ ಕೂಡ ಸಿಗದಂತಹ ಯಾವುದೇ ಕಳೆಬರಹ. ಮೊದಲ ಪಾಯಿಂಟ್ನಲ್ಲಿ 4.5 ಅಡಿಯನ್ನ ಅಗೆದರೂ ಕೂಡ ಏನೂ ಸಿಕ್ಕಿಲ್ಲ. 12 ಅಡಿ ಆಳದವರೆಗೂ ಜೆಸಿಬಿ ಮೂಲಕ ತೆಗೆಯಲು ಪ್ಲಾನ್ ಮಾಡಲಾಗ್ತಾ ಇದೆ. ಹಿಟಾಚಿ ಮೂಲಕ ಉತ್ಖನನ ಆರಂಭಿಸಿದ ಎಸ್ಐಟಿ ತಂಡ ಅನಾಮಿಕ ಗುರುತಿಸಿದ 13 ಸ್ಥಳಗಳ ಪೈಕಿ ಮೊದಲ ಸ್ಥಳದಲ್ಲಿ ಉತ್ಖನನ ಕಾರ್ಯವನ್ನ ಪ್ರಾರಂಭ ಮಾಡಲಾಗಿದೆ. ಆತ ತೋರಿಸಿದ ಮೊದಲ ಸ್ಥಳದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ನಾಲ್ಕೂವರೆ ಅಡಿ ಅಗೆದ್ರೂ ಕೂಡ ಸಿಗದ ಯಾವುದೇ ಕಳೆಬರ. ಅಫ್ಕೋರ್ಸ್ ಇನ್ನೂ ಡೀಪ್ ಆಗಿ ಹೋಗ್ಬೇಕನ್ಸುತ್ತೆ. 4.5 ಅಡಿಗೆ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಲವಾರು ಚರ್ಚೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತದ್ದನ್ನ ನಾವು ನೋಡ್ತೀವಿ. ಏನು ಅನಾಮಿಕ ವ್ಯಕ್ತಿ ಗುರುತಿಸಿದ್ದಾನೆ ಆ ಜಾಗಗಳು ಸರಿಯಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಹೇಳುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಕಾಡಲ್ಲಿ ಆತ ಹೇಳೋ ಪ್ರಕಾರ 20 ವರ್ಷಗಳ ಹಿಂದೆ ಆ ಜಾಗಗಳನ್ನ ಆತ ಗುರುತಿಸ್ಲಿಕ್ಕೆ ಸರಿಯಾದ ರೀತಿಯಲ್ಲಿ ಆತ ಗುರುತು ಹಿಡಿದ್ನಾ ಇಲ್ವಾ ಆ ಜಾಗಗಳನ್ನ ಅನ್ನುವಂತ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ಸ್ವಲ್ಪ ಹಿಂದೆ ಸೇರಿ ಸರ್. ಒಂಚೂರು ಬರೋದು ಇಲ್ಲಿ ಸರ್ಕೊಂಬೇಕು ಹೇಳಿದೆ ಹೇಳಿ ಕೇಳಿ. ನೀನು ಆಯ್ತಾ ಮೊಬೈಲ್